ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೋ ಒಂದು ವಾರದಿಂದ ಸ್ವಲ್ಪ ಅನಾರೋಗ್ಯ ಇದ್ದಾವೆ. ನೀವೆಲ್ಲರೂ ಪ್ರಾರ್ಥನೆ ಮಾಡ್ರಿ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 1ನೇ ವಾಕ್ಯ. ಸಾರ್ದೀಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನ ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಮತ್ತೊಂದು ಆವೃತ್ತಿ ಓದ ವಾಕ್ಯವನ್ನ. ಸಾರ್ದೀಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ ನಿನ್ನ ಕೃತ್ಯಗಳನ್ನ ಬಲ್ಲನು. ಸಾಕು. ಕಳೆದ ವಾರ ನಾವು ಯಾವ ವಿಷಯ ಮಾತಾಡಿದ್ರೆ ಯಾರಿಗಾರು ಜಾಸ ಆಯ್ತಾ? ಜಾಸ ಇಟ್ಕೊಂಡ್ರಿಗೋಸ್ಕರ ದೇವರಿಗೆ ಸ್ತೋತ್ರ. ಎಲ್ಲರೂ ಜಾಸ ಇಟ್ಕೊಳ್ರಿ. ಲವೋದಿಕೀಯ ಸಭೆಯ ವಿಷಯವಾಗಿ ಮಾತಾಡಿದ್ದೀವಿ. ಈ ವಾರ ಯಾವ ಸಭೆ? ಸಾರ್ದೀಸಿನ ಸಭೆ ವಿಷಯವಾಗಿ ಮಾತಾಡಕ್ಕಿದ್ದೀವಿ. ಪ್ರಕಟಣೆ ಗ್ರಂಥ 2 ಮತ್ತು 3ನೇ ಅಧ್ಯಾಯ ಗಮನವಿಟ್ಟು ಕೇಳಬೇಕು ನೀವು. ಪ್ರಕಟಣೆ ಗ್ರಂಥದಲ್ಲಿರುವ 2ನೇ ಮತ್ತು 3ನೇ ಅಧ್ಯಾಯ ಕಂಪ್ಲೀಟ್ ಆಗಿ ಯೇಸು ಸ್ವಾಮಿನೇ ಹೇಳಿರುವ ವಾಕ್ಯಗಳು. 2 ಮತ್ತು 3ನೇ ಅಧ್ಯಾಯ ಮಧ್ಯದಲ್ಲಿ ಯಾವುದೂ ಇಲ್ಲ. ಏನಂದ್ರೆ ಯಾಕೆ 2 ಮತ್ತು 3ನೇ ಅಧ್ಯಾಯ ಯೇಸು ಸ್ವಾಮಿ ಬರೆದಿದೆ ಅಂತ ಹೇಳೋದು? ಯಾಕಂದ್ರೆ ಅಪೊಸ್ತಲನಾದ ಯೋಹಾನನಿಗೆ ದೇವರ ಆತ್ಮ ಯೇಸು ಹೇಳ್ತಾ ಇದ್ದಾನೆ, ನಾನು ನಿಮಗೆ ಹೇಳುತ್ತೀನಿ, ಅದು ನೀನು ಬರಿ ಎಂಬುದಾಗಿ. ಹಾಗಾದ್ರೆ ಯೇಸು ಸ್ವಾಮಿ ಡೈರೆಕ್ಟಾಗಿ ಹೇಳಿಕೊಡುವ ವಾಕ್ಯಗಳಾಗಿದ್ದಾವೆ ಪ್ರಕಟಣೆ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯ. ಈ 3ನೇ ಅಧ್ಯಾಯ ಕೂಡ ಬಹಳ ಪ್ರಾಮುಖ್ಯವಾದ ಅಧ್ಯಾಯ. 7 ಸಭೆಗಳಿಗೆ ಬರೆಯುವ ವಿಷಯಗಳು 2 ಮತ್ತು 3ನೇ ಅಧ್ಯಾಯ. ಅದರಲ್ಲಿ ತಾರ್ಸೀಸ್ನಲ್ಲಿರುವ ಸಭೆ ವಿಷಯವಾಗಿ ನಾವು ನೋಡ್ತೀವಿ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ. 1 ಮತ್ತು 2ನೇ ವಾಕ್ಯ ಮತ್ತೊಂದು ಸರ್ತಿ ನಾವು ಓದು. ಸಾರ್ದೀಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು. ಸರ್ದೀಸ್ನಲ್ಲಿರುವ ಸಭೆ ದೂತನಿಗೆ ಬರಿ. ಯಾರು ಹೇಳ್ಕೊಡ್ತಾ ಇದ್ದಾರೆ? ಹೇಳ್ಬೇಕು, ಸುಮ್ಮನೆ ಇದ್ರೆ ಆಗಲ್ಲ. ಯಾರು ಹೇಳ್ಕೊಡ್ತಾ ಇದ್ದಾರೆ? ಯೇಸು ಸ್ವಾಮಿ ಡೈರೆಕ್ಟ್ ಆಗಿ ಯಾರಿಗೆ ಹೇಳ್ಕೊಡ್ತಾ ಇದ್ದಾರೆ? ಯೋಹಾನನಿಗೆ ಹೇಳ್ಕೊಡ್ತಾ ಇದ್ದಾನೆ. ಏನಂದ? ಸರ್ದೀಸ್ನಲ್ಲಿರುವ ಸಭೆಗೆ ಬರಿ ಎಂಬುದಾಗಿ. ಹಲ್ಲೆಲೂಯಾ. ನೋಡೋದು ಏನದು ಬರಿ ಎಂಬುದು? ದೇವರ 7 ಆತ್ಮಗಳು. ದೇವರಿಗೆ 7 ಆತ್ಮ ಇದೆಯಾ? 7 ಆತ್ಮ ಇದೆಯಾ? 1 ಆತ್ಮ ಇದೆಯಾ? ಇಲ್ಲಾಂದ್ರೆ 7 ಅಲ್ಲ ಇಲ್ಲಿ ಇಲ್ವಾ? ದೇವರ 7 ಆತ್ಮಗಳು. ಏನು 7 ಆತ್ಮಗಳಂದ್ರೆ ಏನು? ನಾನು ಒಂದ್ಸರ್ತಿ ಇಲ್ಲಿ ಅದ್ರ ವಿಷಯವಾಗಿ ಮಾತಾಡಿದ್ದೀವಿ. ಎಷ್ಟು ಜನ ಗಮನ ಇಟ್ಕೊಂಡ್ರೂ ಗೊತ್ತಿಲ್ಲ. 7 ಆತ್ಮಗಳು ಅಂದ್ರೆ ಏನು? ಅದನ್ನು ನಾವು ಯೆಶಾಯನ ಬರೆದ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯ ನೋಡು. ಯೆಶಾಯನ ಬರೆದ ಗ್ರಂಥ. ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕದ ಆತ್ಮ, ಆಲೋಚನಾ ಪರಾಕ್ರಮಗಳು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಆತ್ಮ ಅಂದ್ರೆ ಏನು? ಎಷ್ಟು ಆತ್ಮಗಳಿದ್ದಾವೆ? 7 ಆತ್ಮಗಳಂತ ನಾವಿಲ್ಲಿ ನೋಡಿದ್ದೀವಿ ಇಲ್ವಾ? ಎಂತೆಂಥ ಆತ್ಮಗಳು? ಅದರಲ್ಲಿ ಏನೇನು ಬರೆದಿದ್ದಾರೆ? ಜ್ಞಾನ ಮತ್ತು ವಿವೇಕದ ಆತ್ಮ. ಜ್ಞಾನ ಇದ್ದಾವೆ, ಅನೇಕರಿಗೆ ವಿವೇಕ ಇಲ್ಲ. ಎಲ್ಲರೂ ಚೆನ್ನಾಗಿ ಓದಿರ್ತಾರೆ, ಚೆನ್ನಾಗಿ ಎಜುಕೇಷನು MA MD ಎಲ್ಲ ಓದಿರ್ತಾರೆ, ಆದರೆ ಏನಿರಲ್ಲ? ವಿವೇಕ ಇರಲ್ಲ. ವಿವೇಕ ಎಲ್ಲಿಂದ ಸಿಕ್ಕುತ್ತೆ? ದೇವರ ಆತ್ಮನಿಂದ ಸಿಕ್ಕುತ್ತೆ. ಎಲ್ಲಿಂದ ಸಿಕ್ಕುತ್ತೆ? ಅದಕ್ಕೆ ದೇವರ ಆತ್ಮನ, ವಿವೇಕದ ಆತ್ಮ, ಜ್ಞಾನದ ಆತ್ಮ. ಹಲ್ಲೆಲೂಯಾ. ಇವೆರಡೂ ಬೇಕು ಅಂದರೆ ಸ್ವಾಮಿ ದೇವರಿಗೆ ಬೇಳ್ಕೋಬೇಕು. ಇಲ್ಲ, ಯಾಕೊಮ್ಮೆ ಗ್ರಂಥದಲ್ಲಿ ಬರೆದಿದ್ರಲ್ಲ, ಏನು? ನಿಮಗೆ ಜ್ಞಾನವಿಲ್ಲದಿದ್ರೆ ದೇವರನ್ನ ಬೇಡಿಕೊಳ್ಳ್ರಿ. ಆ ದೇವರ ಜ್ಞಾನದ ಆತ್ಮವನ್ನು ನಮಗೆ ಕೊಡುತ್ತಾರೆ. ಆಮೇಲೆ ನೋಡೋದನ್ನ ಆಲೋಚನೆಗಳು ಮತ್ತು ಪರಾತ್ಮಗಳು ಹುಟ್ಟಿಸುವ ಆತ್ಮ. ಜ್ಞಾನದ ಆತ್ಮ, ಪರಾಕ್ರಮ ಹುಟ್ಟಿಸುವ ಆತ್ಮ. ಹಂಗಾರೆ ಪರಾಕ್ರಮ ಹುಟ್ಟಿಸುವ ಆತ್ಮ ಅಂದರೆ ಏನು? ದೇವರ ಆತ್ಮ ನಮ್ಮ ಮೇಲೆ ಬಂದಾಗ ಏನಾಗುತ್ತೆ? ಬಲವನ್ನು ಹೊಂದುತ್ತೀವಿ. ಅನೇಕ ಪರಾಕ್ರಮಗಳು ನಾವು ಮಾಡ್ತೀವಿ. ಪ್ರಾರ್ಥನೆ ಮಾಡಿದರೆ ದೆವ್ವಗಳು ಬಿಟ್ಟೋಗುತ್ತೆ, ರೋಗಿಗಳು ವಾಸಿಯಾಗುತ್ತೆ. ಪರಾಕ್ರಮದ ಆತ್ಮ. ಹಲ್ಲೆಲೂಯಾ. ಈ ಆತ್ಮಗಳೆಲ್ಲ ನಾವು
ಬೆಳಕಬೇಕು. ಮೊದಲನೇದಾಗಿ ಜ್ಞಾನ ಮತ್ತು ವಿವೇಕದ ಆತ್ಮ. ಅದು ಎಲ್ಲಿಂದ ಸಿಕ್ಕುತ್ತೆ ನಮಗೆ ನೋಡ್ರಿ. ಅದೇ ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 5ನೇ ವಾಕ್ಯ ಓದು. ಎಷ್ಟು ಆತ್ಮಗಳ ವಿಷಯವಾಗಿ. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು, ಸಿಂಹಾಸನದೊಳಗಿಂದ ಮಿಂಚುಗಳು, ಸಿಂಹಾಸನ ಒಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತದೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳಿದ್ದಾವೆ. ಹಂಗಾರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಿಂಹಾಸನದಿಂದ ಏನೇನು ಹೊರಡುತ್ತವೆ ನೋಡ್ರಿ? ಮಿಂಚುಗಳು, ವಾಣಿ, ಗುಡುಗು. ಇದೆಲ್ಲ ಕೇಳಿದ್ರೆ ಭಯವಾಗುತ್ತೆ ನಮಗೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಪವಿತ್ರಾತ್ಮನು ಇಳಿದು ಬಂದಾಗ ಏನಾಯಿತು? ಇವೆಲ್ಲ ನಡೀತು. ಭಯಂಕರವಾದ ಒಂದು ಶಬ್ದ. ಹಲ್ಲೆಲೂಯಾ. ಇರುವ ಜಾಗವೆಲ್ಲ ಅಲ್ಲಾಡ್ಬಿಟ್ರು ಪವಿತ್ರಾತ್ಮನ ಶಕ್ತಿ ಇಳಿದು ಬಂದಾಗ. ಹಲ್ಲೆಲೂಯಾ. ದೊಡ್ಡ ಅದ್ಭುತ ಕಾರ್ಯಗಳು. ಆಮೇಲೆ ಸಿಂಹಾಸನದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತದೆ. ಅದರ ಮುಂದೆ ದೇವರ 7 ಆತ್ಮಗಳು ಸೂಚಿಸುವ 7 ದೀಪಗಳು. 7 ದೀಪಗಳ ವಿಷಯವಾಗಿ ನಾವು 1ನೇ ಅಧ್ಯಾಯದಲ್ಲಿ ನೋಡ್ತೀವಿ. ದೇವಸ್ವಾಮಿ ಎಲ್ಲಿ ತಿರುಗಾಡ್ತಾನಂದ್ರೆ 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡ್ತಾನೆ. ಯಾವುದು 7 ಚಿನ್ನದ ದೀಪಸ್ತಂಭ? ಎಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇದೆಲ್ಲ ಕಲಿಬೇಕು ನೀವು. ಆಗಲೇ ಎಷ್ಟು ವರ್ಷದಿಂದ ಪ್ರಸಂಗ ಮಾಡ್ತಾ ಇದ್ದೀನಿ. ಯಾವ್ದರೆ 7 ಚಿನ್ನದ ದೀಪಸ್ತಂಭಗಳಂದ್ರೆ ಏನು? ಯಾವಾಗಲೂ ಪ್ರಾರ್ಥನೆ ಮಾಡ್ತೀವಲ್ಲ, ದೇವರೇ 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ದೇವರೇ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಯಾವುದದು 7 ಚಿನ್ನದ ದೀಪಸ್ತಂಭ? 7 ಚಿನ್ನದ ದೀಪಸ್ತಂಭ ಸಭೆಗಳೇ, ಬೇರೆ ಯಾರು ಅಲ್ಲ. ಅದೇ 1ನೇ ಅಧ್ಯಾಯ ನೋಡಪ್ಪ, ಲಾಸ್ಟ್ ಏನು ಬರೆದಿದ್ದಾರೆ ಅಂದರೆ ಪ್ರಕಟಣೆ 1ನೇ ಅಧ್ಯಾಯ ಲಾಸ್ಟು. ಆ 7 ನಕ್ಷತ್ರಗಳಂದ್ರೆ 7 ಸಭೆಗಳ ದೂತರು. ಆ 7 ದೀಪಸ್ತಂಭಗಳು ಅಂದರೆ 7 ದೀಪಸ್ತಂಭಗಳೆಂದರೆ 7 ಸಭೆಗಳು. ಹಂಗಾರೆ ನಮ್ಮ ಸಭೆ ಏನಾಗಿದ್ದಾವೆ? ಒಂದು ದೀಪಸ್ತಂಭವಾಗಿದ್ದಾವೆ. ಹಲ್ಲೆಲೂಯಾ. ಈ ದೀಪಸ್ತಂಭಗಳು ಅಂದರೆ ಏನು ಅರ್ಥ? ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡುವ ಆತ್ಮ ನಮ್ಮಲ್ಲಿರಬೇಕು. 7 ಆತ್ಮದಲ್ಲಿ ಒಂದು ಆತ್ಮ ಎಂದದು ಹೋಗ್ಬಿಡ್ತಾ ಮತ್ತೆಲ್ಲ. ಚಿನ್ನದ ದೀಪಸ್ತಂಭಗಳು ಅದು ನಮ್ಮ ಸಭೆನೇ. ನಮ್ಮ ಸಭೆ ಮೂಲಕವಾಗಿ, ನಮ್ಮ ಸಭೆ ಅಲ್ಲ, ಯೇಸು ಕ್ರಿಸ್ತನು ಕಟ್ಟಿರುವ ಸಭೆ. ಯೇಸು ಏನು ಒಳಗಿದ್ದಾರೆ? ನಾನು ನನ್ನ ಸಭೆಯನ್ನು ಕಟ್ಟುತ್ತೀವಿ, ಅಂಧಕಾರ ಶಕ್ತಿಗಳು ಅದನ್ನು ಜಯಿಸಲಾರದು. ಹಾಗಾದರೆ ಆ ಸಭೆಗೆ ಏನಿದ್ದಾವೆ? ದೀಪಸ್ತಂಭಗಳು. ಆ ದೀಪಸ್ತಂಭ ಅಂದರೆ ಮಾಮೂಲಿ ಅಲ್ಲ, ಇಡೀ ಪ್ರಪಂಚಕ್ಕೆ ಬೆಳಕು ಕೊಡುವ ದೀಪಸ್ತಂಭ. ನಾವು ದೀಪಸ್ತಂಭಗಳಾಗಿದ್ದೀರಾ ನೋಡ್ರಿ. ಯೇಸು ಏನು ಹೇಳಿದ್ದಾರೆ? ನಾನು ಲೋಕಕ್ಕೆ ಬೆಳಕಾಗಿದ್ದೀನಿ, ನೀವು ಕೂಡ ಲೋಕಕ್ಕೆ ಬೆಳಕಾಗ್ರಿ. ಅದೇ ಜೀವಸ್ತಂಭ. ಬೆಳಕು ಕೊಡ್ತಾ ಇದ್ದೀರಾ? ನಾವು ಬೆಳಕು ಕೊಡ್ತಾ ಇದ್ದೀರಾ? 7 ಚಿನ್ನದ ದೀಪಸ್ತಂಭ ಇದು ಉರಿತಲೇ ಇರಬೇಕು. ದೇವರ ಆತ್ಮ, ಪವಿತ್ರಾತ್ಮನು. ಹಲ್ಲೆಲೂಯಾ. 7 ಆತ್ಮಗಳಲ್ಲಿ ಒಂದು ಆತ್ಮ ಯಾವುದು? ಒಬ್ಬರು ಹೇಳಂಗಿಲ್ಲ. 7 ದೀಪಸ್ತಂಭಗಳಿರುವ ಆತ್ಮ. ನಾವು ಬೆಳಕು ಬೇರೆಯವರಿಗೆ ಕೊಡಬೇಕು. ಹಲ್ಲೆಲೂಯಾ. ಮತ್ತೆ ನೋಡ ವಾಕ್ಯ, ಆತ್ಮಗಳು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಯಾವಾಗಲೂ ದೀಪ ಉರಿತಲೇ ಇರಬೇಕು. ದೀಪ ಉರಿಬೇಕಂದ್ರೆ ಏನು ಬೇಕ್ರೆ? ಏನು ಬೇಕು ದೀಪ ಉರಿಬೇಕಂದ್ರೆ? ಅವಕ್ಕೆ ಕರೆಂಟ್ ಏನೂ ಇರಲಿಲ್ಲ. ದೀಪ ಎಣ್ಣೆ ಇರಬೇಕು. 10 ಕನ್ಯೆಯರದ್ದು ವಿಷಯ ಗೊತ್ತಲ್ಲ ನಿಮಗೆ. ಎಲ್ಲರೂ ದೀಪಗಳು ಹಚ್ಚಿದ್ರು, ಆದರೆ 5 ದೀಪ ಏನಾಯಿತು? ಹಾರೋಯ್ತು. ಎಣ್ಣೆ ಇಲ್ಲ. ಹಾಗಾದರೆ ನಮ್ಮಲ್ಲಿ ಎಣ್ಣೆ ಇರಬೇಕು. ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನ ಶಕ್ತಿ ನಮ್ಮಲ್ಲಿದ್ದಾಗ ಇಡೀ ಪ್ರಪಂಚಕ್ಕೆ ಬೆಳಕು ಕೊಡುವರಾಗ್ತೀವಿ. ನಾವು ಇಡೀ ಪ್ರಪಂಚಕ್ಕೆ ಬೆಳಕು ಕೊಡುವರಾಗ್ತೀವಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅದನ್ನೇ ಹೇಳಿದ್ದು, ನೀವು ಭೂಲೋಕದ ಕಟ್ಟಕಡೆವರೆಗೆ ಹೋಗಲಿ, ನನ್ನ ಸುವಾರ್ತೆಯನ್ನು ಸಾರ್ರಿ. ಅದೇ ದೀಪಸ್ತಂಭ, ಬೆಳಕು ಕೊಡುವರಾಗಿರ್ತೀವಿ ನಾವು. ಮತ್ತೆ ಮುಂದೆ ನೋಡೋಣ, ಯೆಶಾಯನು ಬರೆದ ಗ್ರಂಥ ನೋಡೋಣ. ಆಲೋಚನೆ ಆತ್ಮ ಮತ್ತು ಪರಾಕ್ರಮದ ಆತ್ಮ. ಹಲ್ಲೆಲೂಯಾ. ಆಲೋಚನೆ ಆತ್ಮ, ಪರಾಕ್ರಮ ಹುಟ್ಟಿಸುವ ಆತ್ಮ. ಆಮೇಲೆ ತಿಳುವಳಿಕೆ ಎಂಥದ್ದು? ಕೆಲವರಿಗೆ ಒಂದು ತಿಳುವಳಿಕೆ ಇಲ್ಲೇ ಇಲ್ಲ, ಏನೇನೋ ಮಾತಾಡ್ತಿರ್ತಾರೆ. ತಿಳುವಳಿಕೆ ಇದೆಯಾ? ಅನೇಕರಿಗೆ ತಿಳುವಳಿಕೆ ಇಲ್ಲ. ಹೋಗಲಿ, ತಿಳುವಳಿಕೆ ಅಂದರೆ ಏನು ಗೊತ್ತಾ?
ಅದು ಗೊತ್ತಿಲ್ಲ. ತಿಳುವಳಿಕೆ ಆತ್ಮ. ತಿಳುವಳಿಕೆ ನಿಮಗೆ ಬೇಕಾ? ದೇವರ ಆತ್ಮ ನಿಮ್ಮಲ್ಲಿರಬೇಕು. ದೇವರ ಆತ್ಮ ನಮ್ಮಲ್ಲಿದ್ದರೆ ನಮಗೆ ದೇವರ ತಿಳುವಳಿಕೆ ನಮಗೆ ಕೊಡುವುದಾಗಿರ್ತದೆ. ಹಲ್ಲೆಲೂಯ. ಜ್ಞಾನದ ಆತ್ಮ, ವಿವೇಕದ ಆತ್ಮ. ನೋಡ್ರಿ, ಶಲೋಮನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ಏನಂತ ಪ್ರಾರ್ಥನೆ ಮಾಡಿದ್ರು ಹೇಳ್ರಿ? ಈ ಲೋಕದಲ್ಲಿ ಇಲ್ಲಿ ಎಲ್ಲ ರಾಜ್ಯಗಳು ನನಗೆ ಕೊಡಪ್ಪ, ಇರೋ ಐಶ್ವರ್ಯ ಅಂತಸ್ತುಗಳೆಲ್ಲ ನನಗೆ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿದಿರಾ? ಏನಂತ ಪ್ರಾರ್ಥನೆ ಮಾಡಿದೆ ಹೇಳ್ರಿ? ಜ್ಞಾನದ ಆತ್ಮ. ಹಲ್ಲೆಲೂಯ. ಜ್ಞಾನದ ಮತ್ತು ವಿವೇಕದ ಆತ್ಮ ನಮಗೆ ಕೊಡ್ರಿ ಎಂಬುದಾಗಿ. 2ನೇ ಪೂರ್ವಕುಲ ವೃತ್ತಾಂತ ನೋಡ್ರಿ, 1ನೇ ಅಧ್ಯಾಯ 10ನೇ ವಾಕ್ಯ. ಶಲೋಮನೇನು ಕೇಳಿದ್ರು ಅಂದ, ಹೋಗುತ್ತಾ ಬರುತ್ತಾ ಇರುವುದಕ್ಕೋಸ್ಕರ ನನಗೆ ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಬೇಕು ಎಂದು. ಏನಂದ? ಜ್ಞಾನ ವಿವೇಕಗಳನ್ನು. ಜ್ಞಾನ ವಿವೇಕ ಇದು ನಮಗೆ ಬೇಕು. ಇಲ್ಲಾಂದ್ರೆ ಈ ಪ್ರಪಂಚದಲ್ಲಿ ಜೀವಿಸಕ್ಕಾಗಲ್ಲ. ಮೊದಲನೇದಾಗಿ ಜ್ಞಾನ ಬೇಕು. ಬರೀ ವಿದ್ಯಾಭ್ಯಾಸ ಅಲ್ಲ ಮಾತ್ರ ಅಲ್ಲ, ವಿದ್ಯೆ ಇಲ್ಲದರಿಗೂ ಜ್ಞಾನ ಇರ್ತದೆ. ಮತ್ತೆ 2ನೇದು ಯಾವುದು? ವಿವೇಕ. ವಿವೇಕ ಇದೆಯಾ? ವಿವೇಕ ಬೇಕು ನಮಗೆ. ವಿವೇಕ ಇಲ್ಲಾಂದ್ರೆ ಇಲ್ಲಿ ಜೀವಿಸಕ್ಕಾಗಲ್ಲ. ಹಲ್ಲೆಲೂಯ. ಯಾರು ಏನು ಎತ್ತ. ಈಗ ಒಬ್ಬ ದೇವರ ಸೇವಕರ ಹತ್ರ ಬಂದರೆ ನೀವು ಯಾರು ಏನು ಅಂತ ಅವರಿಗೆ ಗೊತ್ತಾಗುತ್ತೆ. ವಿವೇಕದ ಆತ್ಮ. ಹಲ್ಲೆಲೂಯ. ಈಗ 7 ಆತ್ಮಗಳು. ಬೇಗನೆ ನಾನು ಹೋಗ್ತೀನಿ. ವಿವೇಕದ ಆತ್ಮ, ಆಮೇಲೆ ಆಲೋಚನೆಯ ಆತ್ಮ. ಏನದು ಆಲೋಚನೆಯ ಆತ್ಮ? ನೋಡ್ರಿ, ಯೆಶಾಯ 53 10ನೇ ವಾಕ್ಯ ನೋಡ್ರಿ. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ನನ್ನ ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನ್ ತನ್ನ ಆತ್ಮವನ್ನ ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು, ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ಹಲ್ಲೆಲೂಯ. ಮತ್ತು ಕೀರ್ತನೆ 45ನೇ ವಾಕ್ಯ. ದೇವರ ಆಲೋಚನೆ ಏನು ಅಂದ ಯೆಶಾಯನ ಬರೆದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಆಲೋಚನೆ ಏನೂ ಇಲ್ಲ, ಪ್ರಪಂಚದಲ್ಲಿರುವ ಎಲ್ಲರೂ ರಕ್ಷಣೆ ಹೊಂದಬೇಕು. ಅದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ಇಡೀ ಮಾನವಕ್ಕೆ ಬಂದರು, ಎಲ್ಲರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು, ತನ್ನ ರಕ್ತವನ್ನು ನಮಗೋಸ್ಕರ ಸುರಿಸಿದರು. ಯಾರ್ಯಾರು ಆತನಲ್ಲಿ ನಂಬಿಕೆ ಇಡುತ್ತಾರೋ ಅವರು ದೇವರ ಮಕ್ಕಳಾಗ್ತಾರೆ, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತಾರೆ. ಇದು ದೇವರಿಷ್ಟ. ದೇವರಿಷ್ಟ ಇದೆ. ಚಿತ್ತ ಏನಂದರೆ ಯೇಸು ಸ್ವಾಮಿಯನ್ನು ಈ ಪ್ರಪಂಚಕ್ಕೆ ಕಳಿಸಿ ಇಡೀ ಮಾನವ ಜನಾಂಗಗಳಿಗೋಸ್ಕರ ತನ್ನ ಯಜ್ಞವಾಗಬೇಕು ಎಂಬುದಾಗಿ ದೇವರಿಷ್ಟ. ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಯಜ್ಞವಾಗಬೇಕಾದ್ರೆ ದೇವರು ಮುಖ ತಿರ್ಸ್ಕೊಂಡ್ಬಿಟ್ರು ಅಂತ ಕಾಣ್ಲಾರದ. ಯೇಸು ಸ್ವಾಮಿ ಕೇಳಿದ್ರು, ಸಾಧ್ಯವಾದರೆ ಈ ಪಾತ್ರೆಯಿಂದ ನನ್ನನ್ನು ತೆಗೆದಾಕಪ್ಪ ಅಂತ. ದೇವ್ರ ಪ್ರಾರ್ಥನೆ ಕೇಳಿಲ್ಲ. ದೇವ್ರ ಮುಖ ತಿರ್ಸ್ಕೊಂಡ್ಬಿಟ್ರು. ಯಾಕಂದ್ರೆ ಅವನು ಸಾಯೋದು ದೇವರಿಗೆ ಇಷ್ಟ. ಏನಕ್ಕೋಸ್ಕರ? ಇಡೀ ಪ್ರಪಂಚ ರಕ್ಷಣೆ ಹೊಂದುತ್ತಾರೆ. ಅದಕ್ಕೋಸ್ಕರ ಅದು ದೇವರ ಆಲೋಚನೆ ಆತ್ಮ. ಹಲ್ಲೆಲೂಯ. ಆಮೇಲೆ ನೋಡ್ರಿ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿದೆ. ಆಲೋಚನೆ ಮತ್ತು ಅದ್ಭುತ ಕಾರ್ಯಗಳು ಅಷ್ಟೋ ವಿಶೇಷತೆಯಾಗಿದೆ. ಕೀರ್ತನೆ ನೋಡ್ರೆ, ಕೀರ್ತನೆ 45ನೇ ವಾಕ್ಯ ನೋಡು ಬೇಗನೆ. ಯೆಹೋವನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ಯೆಹೋವನಾದ ದೇವರೇ, ನಿನ್ನ ಸಮಾನವಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ನನ್ನ ಹಿತಕ್ಕಾಗಿ ನೀನು ಮಾಡಿರುವ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿದ್ದಾವೆ. ಹಲ್ಲೆಲೂಯ. ಹಾಗಾದ್ರೆ ಅದ್ಭುತ ಕಾರ್ಯಗಳು ಮತ್ತೆ ಆಲೋಚನೆ. ದೇವರ ಆಲೋಚನೆ ಅಂದರೆ ದೇವರಿಗೆಲ್ಲ ಚಿಂತೆ ಮಾಡಿ ಆಲೋಚನೆ ಮಾಡಬೇಕಾಯ್ತಾ? ಇಲ್ಲಿ ಅನೇಕರು ಯೋಚನೆ ಮಾಡಿ ಡಿಪ್ರೆಷನ್ ಆಗಿ ಕೆಲವರೆಲ್ಲ ಆತ್ಮಹತ್ಯೆ ಮಾಡಿಬಿಡ್ತಾರೆ. ಮೊನ್ನೆ ಒಬ್ಬನು ನೀವೆಲ್ಲ ಟಿ ವಿಯಾಗ ನೋಡಿರ್ಬೇಕು. 10,000 ಕೋಟಿ ಇರುವ ಒಬ್ಬ ಮನುಷ್ಯನು ಶೂಟ್ ಮಾಡಿ ಸತ್ತೋಗ್ಬಿಟ್ಟ. ಪೇಪರ್ನಾಗೆಲ್ಲ ನೀವು ನೋಡಿದೆ ಬೆಂಗಳೂರಲ್ಲಿ. ಯಾಕೆ ಅಷ್ಟೊಂದು ಆಸ್ತಿ ಇರೋನು? ಯಾಕೆ? 1 ತಿಂಗಳು ನಿದ್ರೆ ಮಾಡಿಲ್ಲ ಅಂದವನು. ಆ ಚರಿತ್ರೆ ನಾನು ಓದಿ ನೋಡಿದೆ. 1 ತಿಂಗಳು ರಾತ್ರಿ ನಿದ್ರೆನೇ ಬರಲಿಲ್ಲ. ಆಲೋಚನೆ ಮಾಡಿ ಸತ್ತೋದ. ನೀವು ಯೋಚನೆ ಮಾಡಬೇಡ್ರಿ. ನಿಮ್ಮ ಚಿಂತಾಭಾರಗಳನ್ನು ಯಾರ ಮೇಲೆ ಹಾಕಬೇಕು? ಮೇಲೆ ಹಾಕಿರಿ. ಚಿಂತೆ ಮಾಡಿ ಡಿಪ್ರೆಷನ್ ಆಗಿ ಕೆಲವರು ನೋಡಬೇಕು. ಇಲ್ಲ, ಡಿಪ್ರೆಷನ್ ಆಗಿ ಕಡೆಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಬೇಡ್ರಿ. ನಮ್ಮ ಎಂಥ ಕಷ್ಟಗಳಾಗಲಿ, ಎಂಥ ಪ್ರಯಾಸಗಳಾಗಲಿ, ಮಕ್ಕಳು ಮದುವೆ ಮಾಡೋದಾಗಲಿ, ಬೇರೆ ಎಂಥ ವಿಷಯಗಳಾಗಲಿ, ಮನೆ ಇಲ್ಲಿದ್ರೆ ಎಲ್ಲವನ್ನು ದೇವರು ನಮಗೆ ಕೊಡ್ತಾನೆ. ಎಲ್ಲ ನಮಗೆ ಕೊಡ್ತಾನೆ. ನೀವು ಚಿಂತೆ ಮಾಡಬೇಡ್ರಿ. ಮತ್ತು ವಾಕ್ಯ ಹೇಳ್ತಾರಲ್ಲ, ಚಿಂತೆ ಮಾಡಿ ಯಾರಿಗೇನೋ ಒಂದು ಮೊಳೆ ಉದ್ದ ಆಯ್ತಾ? ಉದ್ದ ಆಗಲ್ಲ. ಚಿಂತೆ ಮಾಡಬೇಡ್ರಿ. ನಮ್ಮ ಎಲ್ಲ ಚಿಂತಾಭಾರಗಳನ್ನು ಯಾರ ಮೇಲೆ ಹಾಕಬೇಕು?
ಯೆಹೋವನ ಮೇಲೆ ಹಾಕಿ ನಾವು ನಿರ್ಚಿಂದರಾಗಿರೋಣ. ಹಾಗಾದರೆ ಎಂದ ಆತ್ಮ? ಆಲೋಚನೆಯ ಆತ್ಮ, ಬಲಶಕ್ತಿಯ ಆತ್ಮ, ತಿಳುವಳಿಕೆ ಮಾಡುವ ಆತ್ಮ. ಜ್ಞಾನವೆಂಬ ನನಗೆ ಎಂದದು ಜ್ಞಾನವೆಂಬ ನನಗೆ ಜಾಣ್ಮೆಯೇ ನಿವಾಸ, ಯುಕ್ತಿಗಳ ತಿಳುವಳಿಕೆಯನ್ನು ಹೊಂದಿದ್ದೇನೆ. ಹಲ್ಲೆಲೂಯಾ. ಜ್ಞಾನ ಬಂದರು, ಜ್ಞಾನದ ಆತ್ಮ, ಪರಿಜ್ಞಾನದ ಆತ್ಮ. ಇದು ಯಾರು ಕೊಡ್ತಾರೆ? ದೇವರು ಕೊಡ್ತಾರೆ. ಆಮೇಲೆ ದೇವರ ಭಯಭಕ್ತಿ ಆತ್ಮ, ಅದೇ 8:13 ಅದೇ ಬರೆದಿರೋದು ಇಲ್ಲ? ಜ್ಞಾನೋಕ್ತಿ 8:13 ವಾಕ್ಯ ನೋಡು. ಜ್ಞಾನೋಕ್ತಿ 8:13 ಎಂದ ಆತ್ಮ ನೋಡ್ರಿ. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ. ಇದನ್ನೆಲ್ಲ ಹಾಗೆ ಮಾಡಬೇಕು. ಅದಕ್ಕೆಲ್ಲ ಏನಿರಬೇಕು? ಜ್ಞಾನ ಇರಬೇಕು. ಜ್ಞಾನ ಇಲ್ಲದವ್ರು ಏನು ಮಾಡ್ತಾರೆ? ಏನೇನೋ ಮಾಡ್ತಿರ್ತಾರೆ. ದೇವರ ಆತ್ಮ ನಿಮ್ಮಲ್ಲಿದ್ದಾಗ ಇದರಿಂದೆಲ್ಲ ಜಯ ಹೊಂದೋದಕ್ಕೋಸ್ಕರ ನಮಗೇನು ಕೊಡ್ತಾರೆ? ನಮಗೆ ಜ್ಞಾನ ವಿವೇಕವನ್ನು ದೇವರು ಕೊಡುವನಾಗಿದ್ದಾನೆ. ಮತ್ತು ನಾನು ಪ್ರಕಟಣೆ ಗ್ರಂಥಕ್ಕೆ ಹೋಗೋಣ. 3ನೇ ವಾಕ್ಯದಿಂದ ಓದು, 1ನೇ ವಾಕ್ಯ ಪೂರ್ತಿ ಓದು. ದೇವರ 7 ಆತ್ಮಗಳು, ದೇವರ 7 ಆತ್ಮಗಳು, 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇ, 7 ನಕ್ಷತ್ರಗಳು ಉಳ್ಳಾತುವನ್ನು ಹೇಳುವುದೇನೆಂದ್ರೆ, ನಿನ್ನ ಕೃತ್ಯಗಳನ್ನ ಬಲ್ಲೆನು, ನಿನ್ನ ಕೃತ್ಯಗಳನ್ನ ಬಲ್ಲನು. 7 ಸಭೆಗಳಿಗೂ ಹೇಳ್ತಿರ್ತಾನೆ. ಏನಂತ ಹೇಳ್ತಾನೆ? ನಿನ್ನ ಕೃತ್ಯಗಳು ಬಲ್ಲನು. ಹಂಗಂದ್ರೆ ಏನು? ನಿನ್ನ ಹಣೆ ಬಾರ ಎಲ್ಲ ನನಗೆ ಗೊತ್ತಾಯ್ತಪ್ಪ ಅಂತ ಅಷ್ಟೇ. ನೀ ಏನೇನು ಮಾಡಿದೀಯಾ, ಇವತ್ತೇನು ಮಾಡಿದಿರಾ, ನನ್ನೇನು ಮಾಡಿದಿರಾ, ಇದನ್ನೆಲ್ಲ ನಾನು ನೋಡ್ತಾಲೇ ಇದ್ದೀನಿ. ನಿನ್ನ ಕೃತ್ಯಗಳು ನಾನು ಬಲ್ಲೆನು. ಮುಂದೆ ಓದು. ಜೀವಿಸುವವನು ಎಂದು ಹೆಸರು ನಿನಗಿದ್ದರು, ಜೀವಿಸುವನು ಎಂದು ಹೆಸರು ನಿಮಗಿದ್ದರು ಸತ್ತವನಾಗಿದೀಯಾ. ಜೀವಿಸುವನು ಅಂತ ಹೆಸರಿದೆ, ಆದರೆ ಏನಾಗಿದೆಯಾ? ಸತ್ತೋಗ್ಬಿಟ್ಟಿದ್ದಾರೆ. ಸತ್ತವರು ಎಷ್ಟು ಜನ ಇದ್ದಾರೆ ಇಲ್ಲಿ? ಜೀವಿಸುವರು ಎಷ್ಟು ಜನ ಇದ್ದಾರೆ? ಹಂಗಾರೆ ಪ್ರಸಂಗ ಕೇಳ್ತಾ ಇದ್ದೀರಿ ಇಲ್ಲ? ಜೀವಿಸುವರು ಎಷ್ಟು ಜನ ಇದ್ದಾರೆ ಇಲ್ಲಿ? ಬಾಕಿ ಎಲ್ಲರೂ ಸತ್ತವರೇ. ಏನು ಸತ್ತವರಂದ್ರೆ ಏನು? ಆತ್ಮೀಯವಾಗಿ ಸತ್ತವರು. ಜೀವ ಇಲ್ಲ, ವಾಕ್ಯ ಓದಲ್ಲ, ದೇವರ ವಾಕ್ಯ ಅನುಸರಿಸಿ ಜೀವಿಸೋದಿಲ್ಲ, ಈ ಲೋಕದ ಚಿಂತೆಗಳಲ್ಲಿ, ಈ ಲೋಕದ ಎಲ್ಲ ವಿಷಯಗಳಲ್ಲಿ ಪಾಲ್ಗೊಂಡು ಅವರಂಗೆ ಉಜ್ಜೋಡಾಗಿ ಜೀವಿಸುವರು. ಜೀವ ಇದೆ ಅಂತೇಳಿ ಹೇಳ್ತಾರೆ, ಆಲಯಕ್ಕೂ ಬರ್ತಾರೆ ಅವರು. ಅದಕ್ಕೆ ಡೈರೆಕ್ಟಾಗಿ ಹೇಳ್ತಾರೆ, ನೀವು ಹೆಸರೈತೆ, ಜೀವ ಐತೆ ಅಂತ ಹೆಸರು ಇಟ್ಕೊಂಡಿದ್ದೀರಿ, ಆದರೆ ನೀನು ಎಂದವನು ಸತ್ತವನಾಗಿದೆಯಾ. ಯೇಸು ಹೇಳ್ತಾ ಇದ್ದಾನೆ. ಇದೆಲ್ಲ ಯೇಸು ಡೈರೆಕ್ಟಾಗಿ ಹೇಳಿ ಬರೆಸ್ತಾ ಇರೋದು, ಬೇರೆ ಹೇಳೋದಲ್ಲ, ಪ್ರವಾದನೆ ಅಲ್ಲ. ಯೇಸುನೇ ಡೈರೆಕ್ಟಾಗಿ ಹೇಳಿ ಬರೆಸ್ತಾ ಇದ್ದೀನಿ. ಆದರೆ ನಿಮ್ಮಲ್ಲಿ ಏನಿಲ್ಲ, ಜೀವ ಇದೆ ಅಂತ ಹೇಳ್ತಾರೆ, ಆದರೆ ಜೀವ ಇಲ್ಲ. ಜೀವ ಬರಬೇಕು ಅಂದರೆ ಏನು ಮಾಡಬೇಕು? ಆತ್ಮೀಯವಾಗಿ ಜೀವಿಸ್ರೆ, ಬೈಬಲ್ ಓದ್ರೆ, ಪವಿತ್ರಾತ್ಮನನ್ನು ಹೊಂದ್ಕೊಳ್ರೆ, ಜ್ಞಾನದ ಆತ್ಮವನ್ನು ಹೊಂದ್ಕೊಳ್ರೆ, ಅವಾಗ ನಮಗೇನು ಉಂಟಾಗುತ್ತೆ? ಹೋದ್ರೆ ಎಚ್ಚರವಾಗಿರು. ನೀನು ಸತ್ತವನಾಗಿದೆಯಾ, ಈಗಲಾದರೂ ಎಚ್ಚರವಾಗಿರು. ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ಹಲ್ಲೆಲೂಯಾ. ಸಾಯುವಾಗಲೇ ಹೇಳಿದಿಲ್ಲ ಜೀವ ಇಲ್ಲ ಅಂದೇಳಿ. ಅವ್ರಿಗೆ ಏನು ಮಾಡ್ಬೇಕಂದ್ರೆ ದೃಢಪಡಿಸು, ವಾಕ್ಯದಲ್ಲಿ ದೃಢಪಡಿಸು. ನಾವು ಅದೇ ಇಲ್ಲಿ ಮಾಡ್ತಾ ಇದ್ದಿರೋದು, ವಾಕ್ಯದಲ್ಲಿ ಅವ್ರನ್ನ ದೃಢಪಡಿಸು. ಸತ್ತು ಹೋದ್ರೆ ನೀನು ನರಕಕ್ಕಪ್ಪ ಹೋಗೋದು, ನಿತ್ಯ ಜೀವ ಬೇಕು ಅಂದರೆ ಯೇಸು ಹತ್ರ ಬಾರಪ್ಪ. ಇಲ್ಲಿ 3-4 ವಿಷಯಗಳು ಇವ್ರಿಗೆ ಸಭೆಯ ವಿಷಯವಾಗಿ ಹೇಳೋದನ್ನ ನಾವು ನೋಡ್ತೀವಿ. ಮತ್ತು ನೋಡು, ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ಸಂಪೂರ್ಣವಾದದ್ದು ಯಾವುದು ಕಾಣಂಗಿಲ್ಲ ನನಗೆ. ಹಾಗಾದ್ರೆ ಏನು? ಸಭೆ ವಿಷಯವಾಗಿ ಏನು ಒಳ್ಳೆ ವಿಷಯ ಹೇಳ್ತಾ ಇದ್ದಾರಾ? ಮೊದಲನೇದಾಗ ಏನು ಹೇಳ್ತಾನೆ? ಜೀವ ಇದೆ ಅಂತ ಹೇಳ್ತೀರಾ ನೀವು, ಆದರೆ ಎಂಥವರಾಗಿದ್ದೀರಿ? ಸತ್ತವರಾಗಿದ್ದೀರಿ. ಆಮೇಲೆ 2ನೇದಾಗ ಏನು? ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾಗಿ ಯಾವ ಕೆಲಸನೂ ಮಾಡಲ್ಲ, ನಾನು ಕಾಣಲಿಲ್ಲ. ಎಲ್ಲ ಅರ್ಧಪರ್ಧ ಮಾಡಿ ಬಿಡ್ತೀರಾ. ಬೈಬಲ್ ಓದ್ತೀರಾ ಅರ್ಧಪರ್ಧ, ಪ್ರಾರ್ಥನೆ ಮಾಡುವುದ ಅರ್ಧಪರ್ಧ, ಎಲ್ಲವನ್ನ ಸಂಪೂರ್ಣವಾದದಿಲ್ಲ. ಮತ್ತೆ ನೋಡು, ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಳ್ರಿ. ಈಗಾಗಲೇ ಹೇಳಿದ್ವಲ್ಲ, ಹೋದ ಯಾವ ಪ್ರಸಂಗ ಮಾಡಿದೆ ಅಂತ. ಈ ವಾರ ಪ್ರಸಂಗ ಮಾಡಿದನ್ನ ಮುಂದಿನ ವಾರ ಕೇಳ್ತೀನಿ. ಮನೆಗೆ ಹೋಗಿ ಇದೇ ಅಧ್ಯಾಯ ಓದ್ಕೊಳ್ರಿ ಮತ್ತೊಂದು ಸರ್ತಿ. ನೆನಪಿಗೆ ತಂದುಕೊಳ್ರಿ. ವಾಕ್ಯ ಇಲ್ಲಿಂದ ಕೇಳಿ ಮನೆಗೆ ಹೋಗಿ ಏನು ಮಾಡಬೇಕು? ಅದನ್ನ ಬೈಬಲ್ನಲ್ಲಿ ಅದು ಸಭೆ ವಿಷಯವಾಗಿ ಹೇಳ್ತಾ ಇದ್ದಾರೆ. ಯಾವ ಸಭೆ ಗೊತ್ತಾ? ಅದು ಮನೆಗೆ ಹೋಗಿ ಮತ್ತದನ್ನು ಕಲಿಯೋ ಒಂದು ಸಭೆ, ಬೆರೋವೆಯ ಸಭೆ. ಅಲ್ಲಿರು ಎಲ್ಲರೂ ಏನು ಮಾಡ್ತಾ ಇದ್ರು? ಪಾಸ್ಟ್ರು ಪ್ರಸಂಗ ಮಾಡ್ತಾರೆ, ಮನೆಗೆ ಹೋಗ್ಬಿಟ್ಟು ವಾಕ್ಯವೆಲ್ಲ ನೋಡಿಕೊಂಡು
ಫಾಸ್ಟ್ ಪ್ರಸಂಗ ಮಾಡೋದ್ರಿಂದ ಮತ್ತೊಂದು ಸರ್ತಿ ಕಲಿತಾರೆ, ಅದ್ರಾಗೇನಾದರೂ ತಪ್ಪಿದೆಯೋ ಅಂತ ಕಂಡು ಹಿಡಿತಾರೆ. ಹಾಗಾದರೆ ಅವರಿಗೆ ಬರುವ ಸಭೆಯಲ್ಲಿ ವಾಕ್ಯದ ವಿಷಯವಾಗಿ ಸ್ವಲ್ಪ ಜ್ಞಾನ ಇತ್ತು. ನಿಮಗೆ ಎಷ್ಟು ವರ್ಷ ಮಟ್ಟಿಗೆ ಜ್ಞಾನವಾಯಿತು ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರಸಂಗ ಮಾಡೋದನ್ನು ಏನು ಮಾಡಬೇಕು? ನೆನಪಿಗೆ ತಂದ್ಕೋಬೇಕು. ಹಲ್ಲೆಲೂಯ. ಮತ್ತೆ ನೋಡು, ಬೇಗನೆ ಹೋಗಂತ ಒಳಪ. ನೀನು ಓದಿದ ಉಪದೇಶವನ್ನ, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ಅದನ್ನು ಕಾಪಾಡಬೇಕು ಅಂದ್ರೆ ಏನು? ವಾಕ್ಯವನುಸರಿಸಿ ಜೀವಿಸಬೇಕು. ಪ್ರಸಂಗ ಮಾಡ್ತೀವಲ್ಲ, ಇದೇನು ಈ ಕಿವಿ ಕೇಳಿ ಈ ಕಿವಿ ಬಿಡೋದಲ್ಲ. ಹೃದಯದಲ್ಲಿ ಇಟ್ಕೊಂಡು ವಾಕ್ಯವನುಸರಿಸಿ ನಾವು ಜೀವಿಸಬೇಕು. ಯಾರು ಹೇಳ್ತಾ ಇರೋದು ಇದು? ಯಾಕೆ ಎಲ್ಲ ಬಾಯಿ ಮುಚ್ಕೊಂಡ್ಬಿಟ್ಟಿದೆಯಲ್ಲ ಅರ್ದು? ಯಾರು ಹೇಳ್ತಾ ಇರೋದು? ಯೇಸುಂದು ಹೇಳ್ರೆ ಜ್ವರಾಗ. ಏನು ಅದಕ್ಕೆ ನಾಚಿಕೆ ಆಗುತ್ತೆ ನಿಮಗೆ? ಯೇಸು ಹೇಳ್ತಾ ಇದ್ದಾರೆ. ಯೇಸು ಹೆಸರು ನೀವು 100 ಸರ್ತಿ ಹೇಳ್ರಿ, 1000 ಸರ್ತಿ ಹೇಳ್ರಿ, ಜೀವ ಬರ್ತದೆ ನಮಗೆ. ಹಂಗಾರೆ ಈ ವಾಕ್ಯಗಳು ಯಾರು ಹೇಳಿದ್ದಾರೆ? ಯೇಸು ಹೇಳಿದ್ದಾರೆ. ಹಲ್ಲೆಲೂಯ. ಏನ್ ಮಾಡ್ಬೇಕಂದ? ದೇವರ ಕಡೆಗೆ ತಿರುಗಿಕೋ. ಹಂಗಾರೆ ಯಾವ ಕಡೆಗಿದ್ದಾರೆ ಇವರು? ಯಾವ ಕಡೆ ಇದ್ದಾರೆ? ದೇವರ ಕಡೆಗೆ ತಿರುಗಿಕೋ ಅಂತ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ, ನೀವೆಲ್ಲ ಯಾರ ಕಡೆಗಿದ್ದೀರಿ? ಇದ್ರೆ ಪರವಾಗಿಲ್ಲ. ಅಂದ್ರೆ ಕೆಳಗಡೆ ಬರೆದಿದ್ದಾರೆ, ಅದರಲ್ಲಿ ಸ್ವಲ್ಪ ಜನ ಇದ್ದಾರೆ ಅಂತ. 4ನೇ ವಾಕ್ಯ ನೋಡಪ್ಪ. ಆದರೂ ತಮ್ಮ ವಸ್ತ್ರಗಳನ್ನ ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಇದ್ದಾರೆ ಅಂದ. ಸಾರ್ದಿಸ್ನಲ್ಲಿದ್ದಾರೆ. ಕಾಪಾಡಿಕೊಳ್ಳುವರು ಎಷ್ಟು ಜನ ಇದ್ದಾರೆ ಅಂದ? ಹಂಗಾರೆ ಬಾಕಿಯವ್ರ ಗತಿ ಏನ್ರಿ? ನಮ್ಮ ಸಭೆಯಲ್ಲಿ ಸ್ವಲ್ಪ ಜನ ಇದ್ದೀರಾ? ಎಲ್ಲರೂ ಇದ್ದೀರಾ? ಅವರವರೇ ಯೋಚನೆ ಮಾಡ್ಕೊಳ್ರಿ. ತರ್ಸೀಸ್ನಲ್ಲಿರೋ ಸಭೆಯಲ್ಲಿ ಸ್ವಲ್ಪ ಜನ ಇದ್ದಾರೆ ಅಂದ. ಬಟ್ಟೆ ಮೈಲಿ ಮಾಡಿಕೊಳ್ಳದವರು. ಹಂಗಂದ್ರೆ ಏನು? ರಕ್ಷಣಾ ಬಟ್ಟೆಯನ್ನು ಕಳ್ಕೊಳ್ಳುವುದೆಲ್ಲ ಇರುವರು ಸ್ವಲ್ಪ ಜನ ಇದ್ದಾರೆ. ರಕ್ಷಣಾ ಬಟ್ಟೆಯನ್ನು ಕಳ್ಕಬೇಡ್ರಿ. ಮುಂದೆ ಓದು ವಾಕ್ಯ. ನೀನು ಎಚ್ಚರವಾಗಿಲ್ಲದಿದ್ದರೆ, ನೀವು ಎಚ್ಚರವಾಗಿಲ್ಲ ಅಂದ್ರೆ ಕಳ್ಳನು ಬರುವಂತೆ ನಾನು ಬರ್ತೀನಿ. ಯಾವ ಗಳಿಗೆಯನ್ನು ನಿನ್ನ ಮೇಲೆ ಬರುವನು ಅದು ನನಗೆ ತಿಳಿಯುವುದೇ ಇಲ್ಲ. ಕಳ್ಳನ ಕೇಳಿ ಬರ್ತಾರ? ಹಂಗಾರೆ ಯೇಸು ಹೇಳಿ ಬರ್ತಾರೇನು? ಹೇಳಿ ಬರ್ತಾರಾ? ಯಾವ ಬರ್ತಾರೆ ಅಂದೇಳಿ? ಹಾಗಾದ್ರೆ ನಾವೇನ್ ಮಾಡ್ಬೇಕು? ಎಚ್ಚರವಾಗಿರ್ಬೇಕು. ದಿನೇ ಪ್ರಾರ್ಥನೆ ಮಾಡಿ, ವಾಕ್ಯ ಓದಿ, ಹಾಡುಗಳಾಡಿ, ದೇವರ ಸ್ತುತಿ ಕೊಂಡಾಡಿ, ಆತ್ಮನಿಂದ ತುಂಬಲ್ಪಟ್ಟವರಾಗಿ ನಮ್ಮ ಜೀವನ ನಡೆಸಿದರೆ ನಾವು ಯೇಸು ಸ್ವಾಮಿ ಬಂದಾಗ ಎತ್ತಲ್ಪಡುವರಾಗಿರ್ತೀವಿ. ಹಲ್ಲೆಲೂಯ. ಯೇಸು ಸ್ವಾಮಿ ಪ್ರಪಂಚದಲ್ಲಿ ಬಂದಾಗ ಮೊಟ್ಟ ಮೊದಲನೇದಾಗಿ ಭಾಷಣ ಮಾಡಿರೋದು ಅದನ್ನೇ. ದೇವರ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರ್ಕೊಳ್ರಿ. ಸತ್ತು ಊಣಲ್ಪಟ್ಟು ಪರಲೋಕದ ಹೋದ್ಮೇಲೆ ಯೋಹಾನ್ ಹೇಳ್ಕೊಳ್ತಾನೆ, ನಾನು ಹೇಳೋದನ್ನ ನೀನು ಬರೆಯಪ್ಪ. ಏನಂದ? ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ನಾವು ದೇವ್ರ ಕಡೆಗೆ ತಿರ್ಕೊಂಡ್ರೆ ಯೇಸುಸ್ವಾಮಿಗೇನ ಲಾಭ ಆಯ್ತಾ? ದೇವ್ರ ಕಡೆಗೆ ತಿರ್ಕೊಂಡ್ರೆ ಯೇಸುಸ್ವಾಮಿಗೆ ಲಾಭ ಆಯ್ತೇನ್ರಿ? ಹೋಗ್ಲೆ, ನೀವೆಲ್ಲ ದೇವ್ರ ಕಡೆಗೆ ತಿರ್ಕೊಂಡ್ರೆ ನನಗೇನಾದ್ರೂ ಲಾಭ ಆಯ್ತಾ? ಮತ್ತು ಯಾರಿಗೆ ಲಾಭ? ಯಾರು ತಿರ್ಕೊಳ್ತಾರೋ ಅವರಿಗೆ ಲಾಭ. ಯಾಕೆ? ನರಕಕ್ಕೆ ಹೋಗೋದನ್ನು ತಪ್ಪಿಸಿ ನಿತ್ಯ ಜೀವಕ್ಕೆ ಹೋಗ್ತಾರೆ. ದೇವರು ಮತ್ತೊಂದು 2-3 ವಾಕ್ಯಗಳಿದೆ, ಓದಿ ನಿಲ್ಲಿಸ್ಬಿಡೋಣ. ಆದರೂ ತಮ್ಮ ವಸ್ತ್ರವನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ತರ್ಸೀಸ್ನಲ್ಲಿದ್ದಾರೆ. ಅದಕ್ಕೆ ದೇವರ ಸ್ತೋತ್ರ. ಎಲ್ಲರೂ ಇಲ್ಲಾಂದರೂ ಸ್ವಲ್ಪ ಜನರು. ಅವ್ರು ಮಾತ್ರ ಎಲ್ಲಿ ಹೋಗ್ತಾರೆ? ಪರಲೋಕ ಹೋಗ್ತಾರೆ. ಬಟ್ಟೆ ಮೈಲಿ ಮಾಡಿಕೊಳ್ಳುವುದೆಲ್ಲ ಇರುವರು ಪರಲೋಕ ಹೋಗ್ತಾರೆ. ಬಟ್ಟೆ ಎಲ್ಲ ಗಲೀಜು ಮಾಡಿಕೊಳ್ಳುವರು ನರಕಕ್ಕೆ ಹೋಗ್ತಾರೆ. ಎಂಥ ಬಟ್ಟೆ ರೀ ಇದು? ರಕ್ಷಣಾ ಬಟ್ಟೆ. ದಾವೀದನು 51ನೇ ಕೀರ್ತನೆಯಲ್ಲಿ ಹೇಳ್ತಾನಲ್ಲ, ಏನು? ಜೀವಬಾಧ್ಯ ಪಟ್ಟಿಗೆಯಿಂದ. ಅದು ಕೆಳಗಡೆ ಬರೆಯಲ್ಪಟ್ಟಿದೆ ನೋಡಿ, ಕೆಳಗಡೆ ಓದು. ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆ ನಡೆಯುವರು, ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜಯಶಾಲಿಗಳಿಗೆ ಶುಭ್ರ ವಸ್ತ್ರವನ್ನ ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅವರ ಹೆಸರು ಅಳಿಸಿಬಿಡಲ್ಲ. ಯಾರ ಹೆಸರು? ಶುಭ್ರ ವಸ್ತ್ರಧಾರಿಗಳು. ಬಟ್ಟೆ ಮೈಲಿ ಮಾಡಿಕೊಳ್ಳುವುದಲ್ಲೇ ಇರೋರು, ಜೀವನದಲ್ಲಿ ಯೇಸುಗೋಸ್ಕರ ಜೀವಿಸುವರು, ದಿನೇ ದಿನೇ ಆತ್ಮೀಯವಾಗಿ ಬೆಳೆಯುವರು, ಪ್ರಾರ್ಥನೆ ಮಾಡುವರು, ವಾಕ್ಯ ಓದುವರು, ಪ್ರತಿಯೊಂದರಲ್ಲಿ ಒಂದು ದೇವರ ಭಕ್ತರಾಗಿ ಜೀವಿಸುವುದು. ಈ ಪ್ರಪಂಚದಲ್ಲಿ ನಾವು ಇದೀವಂದ್ರೆ ಕೂಡ ಪ್ರಪಂಚದ ಜೊತೆ ಹೋಗೋದಲ್ಲ, ನಾವು ಪ್ರತ್ಯೇಕಿಸಲ್ಪಟ್ಟ ಜನಾಂಗಗಳು. ನಾವು ನಮ್ಮನ್ನು ನಾವೇ ನಮ್ಮ ಬಟ್ಟೆ ಮೈಲಿ ಮಾಡಿಕೊಳ್ಳಬೇಡ್ರಿ, ರಕ್ಷಣೆ ಕಳ್ಕೋಬೇಡ್ರಿ. ನಾನು ಜೀವಿಸಿದರೆ ಯೇಸುಗೋಸ್ಕರ ಜೀವಿಸ್ತೇನೆ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತೀನಿ. ಜೀವಬಾಧ್ಯ ಪಟ್ಟಿಯಲ್ಲಿ
ನಾವು ರಕ್ಷಣೆ ಹೊಂದಾಗ ಎಲ್ಲರನ್ನು ನೋಂದಾಯಿಸಿಬಿಟ್ಟಿದ್ದಾರೆ. ಆದರೆ ಬಟ್ಟೆ ಮೈಲಿ ಮಾಡಿಕೊಂಡವರ ಹೆಸರೇನು ಮಾಡ್ತಾರೆ? ತೆಗೆದು ಬಿಡ್ತಾರೆ, ಅಳಿಸ್ಬಿಡ್ತಾರೆ. ಯಾರು ಬಟ್ಟೆ ಮೈಲಿ ಗಲೀಜು ಮಾಡುವುದೆಲ್ಲ ಇರುವರು ಅವ್ರಿಗೆ ಏನು ಮಾಡ್ತಾರೆ? ಶುಭ್ರ ವಸ್ತ್ರವನ್ನು ಕೊಟ್ಟು ಏನು ಮಾಡ್ತಾರೆ ನೋಡ್ರಿ. ಅದು ಭಾಳ ಗಮನ ಇಟ್ಟು ಕೇಳ್ರಿ. ನೆಕ್ಸ್ಟ್ ವಾಕ್ಯ ಏನೊಂದು, ಜೀವಬಾದ್ರೆ ಪಟ್ಟಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನ್ ನನ್ನವನೆಂದು ನನ್ನ ತಂದೆಯ ಮುಂದೆ. ಯಾರಿಂದ? ಅವನು ನನ್ನವನೆಂದು. ನನ್ನವನು ಯಾರು ಹೇಳ್ತಾರೆ? ಯೇಸು ಹೇಳ್ತಾರೆ. ನಿಮ್ಮ ವಿಷಯವಾಗಿ ನಮ್ಮ ವಿಷಯವಾಗಿ ಹೇಳ್ತಾರ. ಆ ಮಗಳು ನನ್ನವಳು, ಆ ಮಗ ನನ್ನವನು, ಅವನ್ ನನ್ನವನು, ಅವನ್ ನನ್ನವಳು. ಸ್ವಲ್ಪ ಯೋಚನೆ ಮಾಡ್ರೆ ಯೇಸು ಹೇಳ್ತಾರಂದ ಹೇಳಬೇಕು. ಯಾಕಂದ್ರೆ ನಾವು ದೇವರ ಮಗ ಅಂದರೆ ಏನು? ಯೋಹನ 1:12 ಏನು ಬರೆದಿರೋದು? ಯಾರ್ಯಾರು ಆತನಲ್ಲಿ ನಂಬಿಕೆ ಇಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಇವರು. ಹಂಗಾರೆ ಮಕ್ಕಳು ಯೇಸು ಹೇಳಬೇಕು, ಅವನು ನನ್ನ ಮಗ, ಅವಳು ನನ್ನ ಮಗ ಎಂಬುದಾಗಿ ಯೇಸು ಸ್ವಾಮಿ ನಮ್ಮ ವಿಷಯವಾಗಿ ಸಾಕ್ಷಿ ಹೇಳ್ತಾನೆ. ಯಾರಿಗೆ? ದೇವರಿಗೆ. ಹಲ್ಲೆಲೂಯಾ. ಕೆಳಗಡೆ ನೋಡು ಮತ್ತೆ. ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಹಲ್ಲೆಲೂಯಾ ಒಪ್ಪುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಕಿವಿಯುಳ್ಳವನು ಕೇಳಲಿ. ಕೇಳಲಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ತರ್ಸೀಸಿನಲ್ಲಿರುವ ಸಭೆಯಲ್ಲಿ ಎಷ್ಟು ಜನ ಇದ್ರು? ಬಟ್ಟೆ ಮೈಲಿ ಮಾಡಿಕೊಳ್ಳುವುದಲ್ಲೇ ಇರೋರು ಸ್ವಲ್ಪ ಜನ. ನಮ್ಮ ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ? ನನ್ನ ಬಟ್ಟೆ ಮೈಲಿ ಆಯ್ತಂದು ನೀವೇ ಯೋಚನೆ ಮಾಡ್ರಿ. ಈ ಪ್ರಪಂಚದಲ್ಲಿ ಇರೋದೆಲ್ಲ ನಶ್ವರ. ಇವೆಲ್ಲ ನಶ್ವರ. ಏನು ಇದರಿಂದಲೇ ಆಗ್ಬಿಡ್ತಾನೆ. ನಾನು ಆಗಲೇ ಹೇಳಿದ್ವಲ್ಲ, 9,000 ಕೋಟಿ ಇರುವನು ಹೋದ. ಹಂಗಾರೆ ಆಸ್ತಿ ನಮ್ಮನ್ನು ಕಾಪಾಡ್ತಾರ? ಹಲ್ಲೆಲೂಯಾ. ಕಾಪಾಡ್ತಾರ? ಇಲ್ಲ. ಆಸ್ತಿ ಬೇಡ, ಅಂತಸ್ತು ಬೇಡ, ಏನು ಬೇಡ. ನಮಗೆ ಯಾರು ಬೇಕು? ಯೇಸು ಬೇಕು. ಯೇಸುವನ್ನು ಹೃದಯದಲ್ಲಿ ಇಟ್ಕೊಳ್ರಿ. ನಮ್ಮ ಬಟ್ಟೆ ಮೈಲಿ ಮಾಡ್ಕೋಬೇಡ್ರಿ. ವಿಶುದ್ಧರಾಗಿ ಪರಿಶುದ್ಧರಾಗಿ ಜೀವಿಸೋಕೆ ದೇವರು ನಮಗೆ ಸಹಾಯ ಮಾಡಲಿ. ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲೇ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆ ಆದ ದೇವರೇ, ಯೇಸುವೆ, ನಿನ್ನ ಅಮೂಲ್ಯವಾದ ವಾಕ್ಯಗಳನ್ನು ನಾವು ಕೇಳಿದ್ದೀವಲ್ಲಪ್ಪ. ದರ್ಶಿಸಲಿರುವ ಸಭೆಯಲ್ಲಿ ಕರ್ತನೆ, ಬಟ್ಟೆ ಮೈಲಿ ಮಾಡ್ಕೊಳ್ಳೋದಲ್ಲೇ ಇರೋರು ಸ್ವಲ್ಪ ಜನ ಇದ್ವಲ್ಲ. ಹಲ್ಲೆಲೂಯಾ. ಯೇಸುವೆ, ನಾವೆಲ್ಲರೂ ಶುಭ್ರ ವಸ್ತ್ರಧಾರಿಗಳಾಗಿ ಜೀವಬಾಧ್ಯ ಪಟ್ಟಿಗೆಯಲ್ಲಿ ಹೆಸರುಳ್ಳವರಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಪ್ಪ, ಸಹಾಯ ಮಾಡಪ್ಪ. ಕರ್ತನೆ, ನೀನು ಪುನರುದ್ಧಾನ ಹೊಂದಿ ಪರಲೋಕೇರು ಹೋದರೂ ಕೂಡ ದೇವರ ಕಡೆ ತಿರ್ಕೊಳ್ಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾರಲ್ಲಪ್ಪ. ಮಾನಸಾಂತರ ಹೊಂದಿ ದೇವರ ಕಡೆ ತಿರ್ಕೊಳ್ಳುವಂತೆ ನಮಗೆ ಸಹಾಯ ಮಾಡು. ಎಲ್ಲರೂ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವಂತೆ ಸಹಾಯ ಮಾಡಪ್ಪ. ಯಾರಾದರೂ ಕಷ್ಟದಲ್ಲಿ, ಪ್ರಯಾಸದಲ್ಲಿ, ರೋಗದಲ್ಲಿ, ದುಃಖದಲ್ಲಿದ್ದರೆ ನೀನು ಅವರಿಗೆ ಬಿಡುಗಡೆಯನ್ನು ಕೊಡು ಕರ್ತನೆ. ಬಿಡುಗಡೆಯನ್ನು ಕೊಡಪ್ಪ. ಅಂದರೆ ಅವ್ರನ್ನ ಮುಟ್ಟು ಕರ್ತನೆ. ಬಿಡುಗಡೆ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕೋಸ್ಕರ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿತೀವಿ ತಂದೆಯೇ, ಆಮೇನ್. ಆಶೀರ್ವಾದ ಹೊಂದ್ಕೊಳ್ಳೋಣ. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪೌತ್ರಾತ್ಮನ ಅನ್ಯೋನ್ಯತೆ ಮತ್ತು ಸಹವಾಸ ಸೇರಿ ಬಂದಿರುವ ಎಲ್ಲರೊಟ್ಟಿಗೂ ಈವಾಗಲೂ ಯಾವಾಗಲೂ ನಿರಂತರವಾಗಿಯೂ ನೆಲೆಗೊಂಡಿರಲಿ. ಆಮೇನ್. ಹಲ್ಲೆಲೂಯಾ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದ್ದರೆ ನಮ್ಮೊಂದಿಗೆ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9886245557 ಮತ್ತು 9742581955. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.